Welcome to Rasa Ruchi. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಜೋಳದ ಹಿಟ್ಟಿನ ಪಡ್ಡನ್ನು ಮಾಡೋಣ. ಜೋಳದ ಹಿಟ್ಟಿನ ಪಡ್ಡು ಮಾಡೋಕ್ಕೆ 1 ಗ್ಲಾಸು ಜೋಳದ ಹಿಟ್ಟು ಹಾಕ್ಕೋಬೇಕು. ಜೋಳದ ಹಿಟ್ಟು ಹಾಗೆ ಅರ್ಧ ಗ್ಲಾಸು ನಾವು ಸೂಜಿ ರವೆ ಅಂದರೆ ಬಾಂಬೆ ರವೆ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇದನ್ನು ಹಾಕೋದ್ರಿಂದ ಹಾಗೆ ನಿಮಗೆ ರವೆ ಹಾಕೋದ್ರಿಂದ ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ 1 ಟೇಬಲ್ ಸ್ಪೂನು ಶುಗರ್ ಹಾಕ್ಕೋಬೇಕು. ಶುಗರ್ ಏನಕ್ಕೆ ಹಾಕ್ಕೊತೀವಿ ಅಂದರೆ ಪಡ್ಡು ಕೆಂಪಾಗಿ ಬರುತ್ತೆ, ಅದಕ್ಕೋಸ್ಕರ ಶುಗರ್ ಹಾಕ್ಕೋಬೇಕು. ಹಾಗೆ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೋಬೇಕು. ಹಾಗೆ 1/4 ಟೇಬಲ್ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ಕಲಿಸ್ಕೊಂಡ್ರೆ ಗಂಟೆಲ್ಲ ಆಗಲ್ಲ, ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಿ ಬರುತ್ತೆ. ಎಲ್ಲ ಮಿಕ್ಸ್ ಆದಮೇಲೆ ನಿಮಗೆ 1 ಕಪ್ಪು ಈರುಳ್ಳಿ ಹಾಕ್ಕೋಬೇಕು. ಹಾಗೆ ತುರಿದಿರೋ ಅಂಥ 1 ಕ್ಯಾರೆಟ್ ಹಾಕ್ಕೋಬೇಕು. ಹಾಗೆ 2-3 ಚಿಲ್ಲೀಸ್ ಅಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದನ್ನ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಹಾಕೋದ್ರಿಂದ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಒಳ್ಳೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ನಿಮಗೆ ಚೆನ್ನಾಗಿ ಒಳ್ಳೆ ತೆಳ್ಳಗೆ ಬರಬಾರ್ದು, ಹಾಗೆ ದಪ್ಪಗೂ ಇರಬಾರ್ದು ಹಿಟ್ಟು. ಅದಕ್ಕೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಇದನ್ನು ಮುಚ್ಚಿ 1-2-3 ಅವರ್ ಬಿಡೋಣ. ಈ ಟೈಮಲ್ಲಿ ನಿಮಗೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಚಟ್ನಿಗೆ ನಮಗೆ ಫಸ್ಟು ಕೊಬ್ಬರಿ ಬೇಕು. ಕೊಬ್ಬರಿ ಹಾಕೊಂಡ್ಮೇಲೆ ನಮಗೆ 5-6 ಹಸಿಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿದ್ದೀನಿ. ನಿಮಗೆ ಕಮ್ಮಿ ಖಾರ ಬೇಕು ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಹಾಗೆ 2-3 ಎಲೆ ನಿಮಗೆ ಕರಿಬೇವು, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಈ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನಿಮಗೆ ಸಾಸಿವೆ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಇದು ಚಟಪಟ ಅನ್ನಬೇಕು, ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಟಿರಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಆಗಬೇಕಲ್ವ, ಅದಕ್ಕೋಸ್ಕರ ಹಾಕಬೇಕು. ಈ ಚಟಪಟ ಅಂತ ಇದೆ. ಇವಾಗ ನಾವು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಅವಾಗ ಮಾತ್ರ ನಿಮಗೆ ಬೆಳ್ಳುಳ್ಳಿ ಸುವಾಸನೆ ಹಾಗೆ ಅದರ ಫ್ಲೇವರ್ ಸಿಗೋದು. ಸೊ ಅದಾದಮೇಲೆ ಸ್ವಲ್ಪ ಇದಕ್ಕೆ ಬಾಡಿಸ್ಕೊಳ್ಳೋಣ, ಚೆನ್ನಾಗಿ ಬರುತ್ತೆ. ಆವಾಗ ಸ್ವಲ್ಪ ನಾವು ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಸಿಡಿಬೇಕು, ಸಿಡಿದ್ಮೇಲೆ ಒಗ್ಗರಣೆ ಆಗುತ್ತೆ. ಸೊ ಈ ಒಗ್ಗರಣೆನ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಚಟ್ನಿಗೆ ಬೆರೆಸೋಣ. ಸೊ ಚಟ್ನಿ ರೆಡಿ ಆಗುತ್ತೆ. ಸೊ ಇವಾಗ ರೆಡಿಯಾಗಿರೋ ಹಿಟ್ಟನ್ನು ಇವಾಗ ತವೆಗೆ ಹಾಕೋಣ. ಪಡ್ಡಿನ ಅಚ್ಚಲ್ಲಿ ಹಾಕಿದ್ರೆ ಫಸ್ಟು ನೀವು ಎಣ್ಣೆ ಹಾಕ್ಕೋಬೇಕು. ಎಲ್ಲ ಅಚ್ಚುಗಳಲ್ಲೂ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಪಡ್ಡು, ಹಾಗೆ ತಳ ಅಂಟೋದಿಲ್ಲ ಹಿಟ್ಟು. ಸೊ ಅದಕ್ಕೆ ಎಲ್ಲದರಲ್ಲೂ ನೀವು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು ಸೈಡ್ಗೆಲ್ಲ. ಅದಾದಮೇಲೆ ನಿಮಗೆ ಸೊ ಈ ಥರ ಹಾಕ್ಕೋಬೇಕು. ಎಲ್ಲ ಕಡೆನೂ ಎಣ್ಣೆ ಹಾಕಿದ್ಮೇಲೆ ಈ ಥರ ಎಲ್ಲ ಅಚ್ಚುಗಳಲ್ಲೂ ಎಣ್ಣೆನ ಸವರ್ತಾ ಇರಬೇಕು. ಎಲ್ಲದರಲ್ಲೂ ಅಚ್ಚುಗಳಲ್ಲೂ ಸವರ್ಕೊಂಡ್ಮೇಲೆ ಹಿಟ್ಟು ಹಾಕ್ಕೋಬೇಕು. ಆವಾಗ ಚೆನ್ನಾಗಿ ಬರುತ್ತೆ ಪಡ್ಡು. ಇವಾಗ ಹಿಟ್ಟು ಹಾಕೋಣ ಬನ್ನಿ. ಎಲ್ಲದರಲ್ಲೂ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಫುಲ್ ಹಾಕಬಾರ್ದು, ಯಾಕಂದರೆ ಫುಲ್ ಹಾಕಿದರೆ ಚೆನ್ನಾಗಿ ಬೇಯಲ್ಲ ಅದು. ಸೊ ಸ್ವಲ್ಪ ಹಾಕಬೇಕು. ಎಲ್ಲದರಲ್ಲೂ ಸ್ವಲ್ಪ ಹಾಕ್ಬಿಟ್ಟು ಈ ಥರ ನೀಟಾಗಿ ನೀವು ಜೋಳದ ಹಿಟ್ಟಲ್ಲಿ ಮಾಡ್ಕೋಬೋದು. ಹಾಗೆ ನೀವು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಕಡಲೆ ಹಿಟ್ಟು ಅಂದರೆ ಬೇಸನ್ ಅಂತ ಹೇಳ್ತೀವಲ್ಲ ಅದರಲ್ಲೂ ಕೂಡ ಮಾಡ್ಬೋದು. ಸೊ ಈ ಥರ ಎಲ್ಲದರಲ್ಲೂ ಹಾಕ್ಬಿಟ್ಟು ಒಂದು ಲಿಡ್ನ ಮುಚ್ಚಬೇಕು. ಸೊ ಊರಿನ ಸಿಮ್ಮಲ್ಲಿ ಇಟ್ಟಿರಬೇಕು. ಜೋರಾಗಿಟ್ಬಿಟ್ರೆ ಒಳಗಡೆ ಬೇಯಲ್ಲ, ಹಾಗೆ ನಿಮಗೆ ಮೇಲ್ಗಡೆ ಕರ್ರಗಾಗ್ಬಿಡುತ್ತೆ, ಒತ್ತೋಗಿರೋ ಥರ.
ಸೊ ಇವಾಗ ಬೆಂದಿದೆ, ಒಂದು ಸೈಡ್ ಬೆಂದಿದೆ. ಇವಾಗ ಹೊಳ್ಸ್ಬಿಟ್ಟು ಹಾಕಬೇಕು, ತಿರುಗಿಸ್ಬಿಟ್ಟು ಹಾಕಬೇಕು. ಸೊ ಇವಾಗ ಒಂದು ಸೈಡು ಎಲ್ಲ ಕಡೆ ಬೆಂದು ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ ಬಂದಿದೆ. ಸೊ ಈ ಥರ ಕೆಂಪಗೆ ಬಂದಿರುತ್ತಲ್ವ, ಸೊ ಅವಾಗ ಬೆಂದಿದೆ ಅಂತ ಅರ್ಥ. ನಿಮಗೆ ಬೇಗ ಬೇಗ ದೋಸೆ ಇಟ್ಟು ಅಕ್ಕಿ ನೆನೆಸ್ಬಿಟ್ಟು ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಇವಾಗ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ, ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಸೊ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ, ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಇಷ್ಟ ಆದರೆ ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಕಮೆಂಟ್.